ವೆಹಿಕಲ್ ಬಂದ್ಬಿಟ್ಟು ನಾವು ಬಸ್ ಅಂತ ಸೀಸ್ ಮಾಡಿದಾಗ ಓನರ್ ಈ ಬಸ್ ಮೇಲೆ ಡಿಸ್ಪ್ಲೇ ಮಾಡ್ತಾರೆ ಏನಂತ, YGS ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್, ಪ್ರೊಪ್ರಿಯೇಟ್ರ್ ಬಂದು YG ಸೋಮು, ಫೋನ್ ನಂಬರ್ RTC ಬಸ್ ಸ್ಟ್ಯಾಂಡ್ ಆಪೋಸಿಟ್ ಭಾಗ್ಯನಗರ. ಭಾಗ್ಯನಗರ ಅಂದರೆ ನಮ್ಮದು ಬಾಗೇಪಲ್ಲಿ ಅಂತ ನಾವೇನು ಹೇಳ್ತೀವಿ ಅದು. ಅದರಲ್ಲಿ ಇಲ್ಲಿ ನಾವು ಬ್ಯಾಕ್ ಸೈಡ್ ಆಫ್ ದಿ ವೆಹಿಕಲಲ್ಲಿ ಅವರು ಏನು ಡಿಸ್ಪ್ಲೇ ಮಾಡ್ತಾರೆ ನಂಬರ್ ಅಂದರೆ AP02 TE 5134. ಇದು ಒಂದು HSRP ಬೇರೆ ಇದೆ. ಇವರು ಇಂಡಿಯಾ ಅಂತೇನೋ IND ಅಂತ ಏನೋ ಮೊದಲು ಒಂದು ಬಂತಲ್ಲ ಅದನ್ನ ಹಾಕೊಳ್ತಾರೆ ಲೋಕಲ್. ನಾವು ಇದನ್ನ ಒರಿಜಿನಲ್ ಅಂತ ಕನ್ಸಿಡರ್ ಮಾಡಲ್ಲ. ಅದನ್ನ ಪ್ರತಿಯೊಂದನ್ನು ನಾವು ಇನ್ ಡೆಪ್ತ್ ಹೋಗಿ ಸರ್ಚ್ ಮಾಡಿ ನೋಡ್ಬೇಕಾಗತ್ತೆ, ವೆದರ್ ಇಟ್ ಈಸ್ ಜಿನೈನ್ ಆರ್ ನಾಟ್ ಅನ್ನೋದು ನಮಗೆ ಬೇಕು. ಈಗ ಹೇಗಿದೆ, ಗ್ಲಾಸ್ ಇಲ್ಲ, ಒಂದ್ ಸೈಡ್ ಗ್ಲಾಸ್ ಇದೆ, ಇಲ್ಲಿ ಒಡೆದೋಗಿದೆ. ಇದೆಲ್ಲ ಅವರೇ ಸೆಟ್ ಮಾಡ್ಕೊಂಡಿರೋ ಸೆಟಪ್ಗಳು. ಯಾವುದೂ ಅದು ಅಲ್ಲಿ ಮೇಲೆಲ್ಲ ಟಾಪಲ್ಲೆಲ್ಲ ಅದೆಲ್ಲ ಹೊಡೆದೋಗಿದೆ, ಮೇಲಿಂದು ಪೋರ್ಷನ್ಸ್ ಪಾರ್ಟ್ಸ್ ಎಲ್ಲ ಬ್ರೋಕನ್ ಆಗಿದೆ. ಆಫ್ ದಿ ಟೈರ್ ಇದೆಲ್ಲ ಮಡ್ ಫ್ಲಾಪ್ ಏನಿದೆ ಅದೆಲ್ಲ ಹೋಗಿದೆ, ಎಲ್ಲ ಹಾಳಾಗಿದೆ. ಗಾಡಿನೂ ಕಂಡೀಷನ್ ಇದ್ದಂಗೆ ಕಾಣಿಸ್ತಾ ಇಲ್ಲ. ಸೊ ಮೇನ್ ಇವಾಗ KA 19B 3649. ನೀವು ಇದು ಕೂಡ IND ಅಂತ ಹಾಕಿದ್ರು, ಬಟ್ ನೀವೇ ನೋಡ್ಬೋದು ಬ್ಯಾಕ್ ಸೈಡು AP ಇದೆ, ಇಲ್ಲಿ ಕರ್ನಾಟಕ ನಂಬರು ಇದೆ. ಸೊ ಎಲ್ಲದೂ ನೋಡಿ ಮೇಲ್ನೋಟಕ್ಕೆ ಇದು ಬೋಗಸ್ ಅನ್ನೋದು ಅನುಮಾನ ಇಲ್ದಂಗೆ ಕಂಡು ಬರ್ತಾ ಇದೆ. ಸೊ ಇದ್ರದ್ದು ಬೇರೆ ನಂಬರ್ A09 9A5040 ಅಲ್ಲಿಗೆ ಚಾರ್ಜಿ ನಂಬರ್ ಎರಡು ನಂಬರ್ ಖಾಲಿ ಆಗ್ತದೆ ಇಲ್ಲ. K19D ಏನಿದೆ, 19 ಅಂದ್ರೆ ಮಂಗಳೂರು, ಅದು ಬ್ಯಾಕ್ ಸೈಡ್ ಇರೋದು ಆಂಧ್ರ ಪ್ರದೇಶ್ AP ಗಾಡಿ. ಆಮೇಲೆ ಈ ಬಸ್ಸಲ್ಲಿ ಒಳಗಡೆ ನಾವು ಕೆಳಗೆ ಚಾಸಿ ನಂಬರ್ನ ಚೆಕ್ ಮಾಡಿದ್ವಿ. ಚಾಸಿ ನಂಬರಲ್ಲಿ ಬಂದ್ಬಿಟ್ಟು K09A 5040. ಇದು ಬಂದು ಮೈಸೂರು, 9 ಅಂದರೆ ಮೈಸೂರು. ಸೊ ಅಲ್ಲಿಗೆ 3 ಆಫೀಸ್ ಇದೆ. ಒಂದು ವಾಹನಕ್ಕೆ 3 ಆಫೀಸ್ದು ದಾಖಲೆಗಳಿರೋದು ಸಾಧ್ಯನೇ ಇಲ್ಲ. ಇದು ಪಕ್ಕಾ ಬೋಗಸ್ ಅಂತ ನಾವು ಖಂಡಿತ ಪ್ರೂವ್ ಮಾಡಿದ್ದೀವಿ. ಇದನ್ನು ಫರ್ದರ್ ನಾವು ಇನ್ನೂ ಇನ್ವೆಸ್ಟಿಗೇಷನ್ ಡೀಟೇಲ್ಸ್ ಎಲ್ಲ ತಗೊಳ್ತೀವಿ, ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡಾದ ನಂತರ ನಾವು ಇನ್ನೂ ಮುಂದಿನ ಒಂದು ಪರಿಶೀಲನೆ ನಂತರ ವಿವರಗಳನ್ನು ನಾವು ಕೊಡಲಿಕ್ಕೆ ಇಷ್ಟಪಡ್ತೀವಿ.